ಸೊ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗಬಹುದು ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ನಾರ್ಮಲ್ ಅನಾಲಿಸಿಸ್ ಅನ್ನ ಮಾಡೋಣ. ಓಕೆ, ಸೊ ಸದ್ಯಕ್ಕೆ ನಾನು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಅನ್ನ ನೋಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಒನ್ ಡೇ ಟೈಮ್ ಫ್ರೇಮ್ ಅನ್ನ ನೋಡ್ತಾ ಇದ್ರೆ ಸದ್ಯಕ್ಕೆ ನನಗೆ ಸ್ಟ್ರಾಂಗ್ ಬುಲ್ಲಿಶ್ ಅಲ್ಲ, ಸ್ಟ್ರಾಂಗ್ ಬೇರಿಶ್ ಅಲ್ಲ, ಒಂದು ಕೈಂಡ್ ಆಫ್ ಇನ್ ಮಿಡಲ್ ಕ್ಯಾಂಡಲ್ ನಂಗೆ ಕಾಣ್ತಾ ಇದೆ ಇದು. ಸೊ ಓನ್ಲಿ ವಿತ್ ದಿಸ್ ಕ್ಯಾಂಡಲ್ ಸೊ ಹೇಳಕ್ಕಾಗಲ್ಲ ಯಾವ ಅಪಾರ್ಚುನಿಟಿನ ನೋಡ್ಬೋದು ಅಂತ. ಸೊ ಸೀದಾ ನಾನು ಏನ್ ಮಾಡ್ತೀನಿ, 15 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗ್ತೀನಿ. ಓಕೆ, ಸೊ ಸ್ವಿಚ್ ಆದ ನಂತರ ನನ್ಗೆ ಇಲ್ಲಿ ಕಾಣೋದೇನಂದ್ರೆ 1 ಟೈಮ್, 2 ಟೈಮ್, 3 ಟೈಮ್ಸ್ ಮಾರ್ಕೆಟ್ ರಿಜೆಕ್ಟ್ ಆಗಿದೆ. ಓಕೆ, ಸೊ ಬಾಟಮ್ ಇಂದ ಅಂಡ್ ಅದೇ ಲೆವೆಲ್ ಅಲ್ಲಿ ಇವಾಗ ಬಂದಿದೆ. ಸೊ ಸದ್ಯಕ್ಕೆ ಈ ಝೋನ್ ಏನಿದೆ ಕೈಂಡ್ ಆಫ್ ಸಪೋರ್ಟ್ ಆಗಿ ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಡನ್. ಸೊ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಇದೆಯಾ? ಸೊ ನನಗೆ ಡಬ್ಲ್ಯೂ ಪ್ಯಾಟರ್ನ್ ಬೇಕು ಇಲ್ಲಿ. ಸೊ ಯಾವಾಗ ಇಲ್ಲಿ ಸಪೋರ್ಟ್ ಇದೆ ಇಲ್ಲಿ ನನಗೆ ಡಬ್ಲ್ಯೂ ಪ್ಯಾಟರ್ನ್ ಬೇಕಾಗತ್ತೆ. ಸೊ ಡಬ್ಲ್ಯೂ ಪ್ಯಾಟರ್ನ್ ಅಲ್ಲೂ ಸಮ್ ಟೈಮ್ಸ್ ಮಲ್ಟಿಪಲ್ ಕನ್ಫರ್ಮೇಶನ್ಗೆ ರೀಟೆಸ್ಟ್ ಅನ್ನು ನೋಡಿ ನಾವು ಟ್ರೇಡ್ ಮಾಡಬೇಕಾಗತ್ತೆ. ಸೊ ಈ ರೀಟೆಸ್ಟ್ ಅಲ್ಲಿ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಬಂದ್ರೆ ಸೊ ವಿ ಕ್ಯಾನ್ ಡೂ ಆಕ್ಚುಲಿ. ಡನ್. ಸೊ ಅದನ್ನ ಬಿಟ್ರೆ ಬೈ ಎನಿ ಚಾನ್ಸ್ ಈ ಲೆವೆಲ್ ಏನಾದ್ರೂ ಬ್ರೇಕ್ ಆದ್ರೆ, ಸೊ ಆ ಲೆವೆಲ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 59,000 ರೌಂಡ್ ಲೆವೆಲ್. ಸೊ 59,000 ರೌಂಡ್ ಲೆವೆಲ್ ಏನಿದೆ, ಈ ರೌಂಡ್ ಲೆವೆಲ್ ಬ್ರೇಕ್ ಆದ್ರೆ ಸೊ ಡೆಫಿನೆಟ್ಲಿ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಅಟ್ ಲೀಸ್ಟ್ 150 ಪಾಯಿಂಟ್ಸ್ ಮೂವ್ ಆಗೋ ಚಾನ್ಸಸ್ ಇದೆ. ಬಟ್ ಫಾರ್ ಸೆಲ್ಲಿಂಗ್, ಸೊ ಈ ಝೋನ್ ಏನಿದೆ ಈ ಝೋನ್ ಅಲ್ಲಿ ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡಿ ಸೊ ಬ್ರೇಕ್ ಡೌನ್ ಆಗಬೇಕು. ಬ್ರೇಕ್ ಡೌನ್ ಅಲ್ಲಿ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ನಮಗೆ ಬೇಕಾಗುತ್ತೆ. ಸಿಂಪಲ್. ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ ಆಯ್ತು. ಸೊ ಅದನ್ನ ಬಿಟ್ರೆ ಇವಾಗ ನಿಫ್ಟಿ ಅಥವಾ ಸೆನ್ಸೆಕ್ಸ್. ಓಕೆ, ಸೆನ್ಸೆಕ್ಸ್ ನೋಡೋಣ. ಡನ್. ಸೊ ಸೆನ್ಸೆಕ್ಸ್ ನಾವು ಇವಾಗ ನೋಡ್ತಾ ಇದೀವಿ ಅಂದ್ರೆ ಲಾಸ್ಟ್ 45 ಮಿನಿಟ್ಸ್ ಏನಿದೆ ಅದು ಬುಲ್ಲಿಶ್ ಆಗಿ ಕ್ಲೋಸ್ ಆಗಿದೆ. ಇಲ್ಲಿಂದ ಇಲ್ಲಿವರೆಗೂ 120 ಪಾಯಿಂಟ್ಸ್. ಆ 3 ಕ್ಯಾಂಡಲ್ಸ್ ಕೂಡ ಸ್ಟ್ರಾಂಗ್ ಬುಲ್ಲಿಶ್ ಸಿಗ್ನಲ್ಸ್ ಗಳು. ಓಕೆ, ಸೊ ಸದ್ಯಕ್ಕೆ ಇದನ್ನ ನೀವು ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೇನ್ ನಮ್ಗೆ ಸಿಗ್ತಾ ಇದೆ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಸಿಗ್ತಾ ಇದೆ. ಓಕೆ, ಸೊ ಈ ಡಬ್ಲ್ಯೂ ಪ್ಯಾಟರ್ನ್ ಈ ಝೋನ್ ಏನಾದ್ರೂ ಬ್ರೇಕ್ ಆಯ್ತು ಅಂತ ತಿಳ್ಕೊಳ್ಳಿ. ಸದ್ಯಕ್ಕೆ 85,100 ರೌಂಡ್ ಲೆವೆಲ್ ಇನ್ ಸೆನ್ಸೆಕ್ಸ್ ಬ್ರೇಕ್ ಆಯ್ತು ಅಂದ್ರೆ ನಮಗೆ ಸ್ಮಾಲ್ ರೀಟೆಸ್ಟ್ ಬೇಕಾಗುತ್ತೆ. ಯಾಕಂದ್ರೆ ಸಡನ್ಲಿ ಫ್ಲಾಟ್ ಓಪನ್ ಆಗಿ ಬ್ರೇಕ್ ಆದ್ರೆ ಕನ್ಸಿಕ್ಯೂಟಿವ್ ಗ್ರೀನ್ ಕ್ಯಾಂಡಲ್ಸ್ ಆಗುತ್ತೆ ಅಂಡ್ ಒಂದು ಪ್ರಾಫಿಟ್ ಬುಕಿಂಗ್ ಕ್ಯಾಂಡಲ್ ಬೇಕಾಗುತ್ತೆ. ಆ ಪ್ರಾಫಿಟ್ ಬುಕಿಂಗ್ ಕ್ಯಾಂಡಲ್ ಏನಾದ್ರು ಹೈ ಬ್ರೇಕ್ ಆದ್ರೆ ಸೊ ನಾವು ಸ್ಮಾಲ್ ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಅಟ್ ಲೀಸ್ಟ್ ಒಂದು 150 ಪಾಯಿಂಟ್ಸ್ ಅಥವಾ 180 ಪಾಯಿಂಟ್ಸ್ ವರೆಗೂ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಬಿಟ್ರೆ 1 or 2 ಡೇಸ್ ಅಲ್ಲಿ ಸೊ ಮಾರ್ಕೆಟ್ ಈ ಹೈ ಬ್ರೇಕ್ ಆದ್ರೆ 500 ಪಾಯಿಂಟ್ಸ್ ಕೂಡ ಮೂವ್ ಆಗಬಹುದು. ಡನ್. ಸೊ ಇಟ್ ಇಸ್ ಜಸ್ಟ್ ಅನಾಲಿಸಿಸ್. ಸೊ ಅದನ್ನ ಬಿಟ್ರೆ ಸೆಲ್ಲಿಂಗ್ ಅಲ್ಲಿ ಅಂದ್ರೆ 84,950 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಮಾತ್ರ ಒಂದು 200 ಪಾಯಿಂಟ್ಸ್ ಕೆಳಗಡೆ ಮೂವ್ ಆಗೋ ಚಾನ್ಸಸ್ ಇದೆ. ಸೊ ಆ 200 ಪಾಯಿಂಟ್ಸ್ ಮೂವ್ ಆದ ಮೇಲೆ ಸ್ಟಿಲ್ ಸ್ಟ್ರೆಂತ್ ಇದೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಬಿಯರಿಶ್ ಸ್ಟ್ರೆಂತ್ ಇದೆ ಅಂದ್ರೆ ಸೊ ಡೈರೆಕ್ಟ್ಲಿ ದ ನೆಕ್ಸ್ಟ್ ಸೆಲ್ಲಿಂಗ್ ಲೆವೆಲ್ ಏನಂದ್ರೆ 84,400 ಇಲ್ಲಿವರೆಗೂ ಮಾರ್ಕೆಟ್ ರೀಚ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದು ಡೌನ್ ಸೈಡ್ 500 ಪಾಯಿಂಟ್ಸ್. ಡನ್. ಸೊ ಇದನ್ನ ಬಿಟ್ರೆ ನಿಫ್ಟಿ ನೋಡೋಣ. ಸೊ ನಿಫ್ಟಿಯಲ್ಲಿ ನಾವು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸ್ವಿಚ್ ಆದ್ರೆ ಸೊ ಒನ್ ಡೇ ಟೈಮ್ ಫ್ರೇಮ್ ಇದರಲ್ಲೂ ಕೂಡ ಸೊ ಕೈಂಡ್ ಆಫ್ ನಾರ್ಮಲ್ ಕ್ಯಾಂಡಲ್ ಇದೆ. 15 ಮಿನಿಟ್ ಟೈಮ್ ಫ್ರೇಮ್. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಬಿಯರಿಶ್ ಟ್ರೆಂಡ್ ಇದೆ ಬಟ್ ಬಾಟಮ್ ಅಲ್ಲಿ ಮಾರ್ಕೆಟ್ ರಿಜೆಕ್ಟ್ ಆಗ್ತಾ ಇದೆ. ಸೊ ಈ ಝೋನ್ ಏನಿದೆ ಇಲ್ಲಿ ಆಕ್ಚುಯಲ್ ಆಗಿ ಇಲ್ಲಿವರೆಗೂ ರೀಚ್ ಆಗಿದ್ರೆ ಕಾನ್ಫಿಡೆಂಟ್ ಆಗಿ ನಾವು ಬೈಯಿಂಗ್ ಅಪಾರ್ಚುನಿಟಿನ ತಗೋಬಹುದಾಗಿತ್ತು. ಯಾಕಂದ್ರೆ ಸೊ ದೇರ್ ವಾಸ್ ಅ ಗ್ಯಾಪ್ ಹಿಯರ್ ಆಕ್ಚುಲಿ. ಸೊ ಈ ಗ್ಯಾಪ್ ಏನಿದೆ ಇದು ಆಸ್ ಅ ಸಪೋರ್ಟ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇದೆ. ಸದ್ಯಕ್ಕೂ ಕೂಡ ಇದು ಸಪೋರ್ಟ್ ಆಗಿನೇ ವರ್ಕ್ ಆಗುತ್ತೆ. ಅಂಡ್ ಆಸ್ ಸೇಮ್ ಸೆನ್ಸೆಕ್ಸ್ ಅಲ್ಲಿ ಯಾವ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ ಅದೇ ರೀತಿ ಇಲ್ಲೂ ಕೂಡ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಕ್ಕೆ ಟ್ರೈ ಆಗ್ತಾ ಇದೆ. ಓಕೆ, ಸೊ ಈ ಲೆವೆಲ್ ಏನಾದ್ರೂ ಬ್ರೇಕ್ ಆದ್ರೆ ಯಾವ ಲೆವೆಲ್ ಎಕ್ಸಾಕ್ಟ್ಲಿ 26,065 ಮೇಲ್ಗಡೆ ಏನಾದ್ರೂ ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ರೆ ಸೊ ನಮಗೆ ಒಂದು 95 to 100 ಪಾಯಿಂಟ್ ಸಿಗೋ ಚಾನ್ಸಸ್ ಇರುತ್ತೆ ಅಪ್ ಸೈಡ್. ಸೊ ಅದನ್ನ ಬಿಟ್ರೆ 1 or 2 ಡೇಸ್ ಅಲ್ಲಿ 150 ಪಾಯಿಂಟ್ಸ್ ಮೇಲ್ಗಡೆ ಹೋಗೋ ಚಾನ್ಸ್ ಇದೆ. ಅದನ್ನ ಬಿಟ್ರೆ ಲೋ ಬ್ರೇಕ್ ಆಗ್ಬೇಕು. ಬಟ್ ಲೋ ಬ್ರೇಕ್ ಆದ್ಮೇಲೆ ಸೆಲ್ಲಿಂಗಿಗೆ ಈ ಝೋನ್ ಏನಿದೆ ಇಂಪಾರ್ಟೆಂಟ್. ಸೊ ಈ ಝೋನ್ ಅಲ್ಲಿ ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡಿ ಏನಾದ್ರೂ ಲೋ ಬ್ರೇಕ್ ಆದ್ರೆ ಸೊ ಸಿಂಪಲ್ ಇಲ್ಲಿವರೆಗೂ ಮೂವ್ ಆಗೋ ಚಾನ್ಸ್ ಇದೆ. ಅವಾಗ ನಾನು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ತೀನಿ. ಸೊ ಅಟ್ ಲೀಸ್ಟ್ ಒಂದು 140 ಪಾಯಿಂಟ್ಸ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಬಿಟ್ಟರೆ ಕಂಪ್ಲೀಟ್ಲಿ ಈ ಈಚ್ ಅಂಡ್ ಎವ್ರಿ ಇಂಡೆಕ್ಸ್ ಅಲ್ಲಿ ದ ಹೈ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೆ ಏನ್ ಮಾಡೋದು? ಸೊ ಕಂಪ್ಲೀಟ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಯೂಶುವಲಿ ನಾನು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡ್ತೀನಿ ಅಂಡ್ ಹ್ಯೂಜ್ ಗ್ಯಾಪ್ ಡೌನ್ ಏನಾದ್ರು ಆದ್ರೆ ಸೊ ನಾನು ಬೈಯಿಂಗ್ ಅಪಾರ್ಚುನಿಟಿನ ನೋಡ್ತೀನಿ. ಬಟ್ ಪರ್ಟಿಕ್ಯುಲರ್ ಪ್ಯಾಟರ್ನ್ ಗಳನ್ನ ನಾವು ನೋಡ್ಬೇಕಾಗತ್ತೆ. ಹ್ಯೂಜ್ ಗ್ಯಾಪ್ ಅಪ್ ಆದಾಗ ಸೊ ಎಂ ಪ್ಯಾಟರ್ನ್ ಅಥವಾ ಒಂದು ಬೇರಿಶ್ ಕ್ಯಾಂಡಲ್ ಈ ರೀತಿ ಕೆಲವೊಂದಿಷ್ಟು ಪ್ಯಾಟರ್ನ್ ನೋಡಿ ಸೊ ನಾವು ಅಪಾರ್ಚುನಿಟಿಯನ್ನ ಗ್ರಾಬ್ ಮಾಡ್ಬೇಕಾಗತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.